ಸರ್ಕಾರದ ಮಟ್ಟದಲ್ಲಿ 9,000 ಜಿಎಸ್ಟಿ ನೋಟಿಸ್ ರದ್ದುಪಡಿಸಲು ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾದ ಬೃಹತ್ ಅಭಿನಂದನಾ ಸಭೆಯಲ್ಲಿ ಕಾರವಾರದ ಸನ್ನದ್ದು ಲೆಕ್ಕ ಪರಿಶೋಧಕ ಸುಬ್ರಹ್ಮಣ್ಯ ಗಾಂವ್ಕರ್‌ರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆಯಿಂದ 9,000 ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಮುಂದಾಗಿದ್ದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತನ್ನ ಪ್ರತಿನಿಧಿಸಿದ್ದ ಕಾರವಾರದ ಸನ್ನದ್ದು ಲೆಕ್ಕ ಪರಿಶೋಧಕರಾದ ಸುಬ್ರಹ್ಮಣ್ಯ ಗಾಂವ್ಕರ್ ಅವರು ಆಯುಕ್ತ ವಿಪುಲ್ ಬೊನ್ಸಾಲ್ ಅವರನ್ನ ಭೇಟಿಯಾಗಿ ಚರ್ಚಿಸಿ ಮನವೊಲಿಸಿದ ಪರಿಣಾಮ ಸರ್ಕಾರ 9,000 ಜನರಿಗೆ ನೀಡಿದ್ದ ಜಿಎಸ್ಟಿ ನೋಟಿಸ್ ರದ್ದುಗೊಳಿಸಿರುವ ಹಿನ್ನೆಲೆಯಲ್ಲಿ ಸನ್ನದ್ದು ಲೆಕ್ಕ ಪರಿಶೋಧಕರಾದ ಸುಬ್ರಹ್ಮಣ್ಯ ಗಾಂವ್ಕರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸುಬ್ರಹ್ಮಣ್ಯ ಗಾಂವ್ಕರ್ ಅವರನ್ನ ಸನ್ಮಾನಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ರವಿ ಶೆಟ್ಟಿ ಬೈಂದೂರ್ ಅವರು, ಸರ್ಕಾರ ಹೋರಾಟದ ಮುಂಚೆಯೇ ನಮ್ಮ ಮನವಿಗೆ ತಲೆಬಾಗಿರುವುದು ಈ ಹೋರಾಟದ ಪ್ರಮುಖ ಅಂಶವಾಗಿದೆ ಎಂದರು. ಇದಕ್ಕೆ ನಾವು ವಿಶೇಷವಾಗಿ ಕರಾವಳಿ ಮಡಿಲು ಕಾರವಾರದಿಂದ ಆಗಮಿಸಿದ ಜಿಎಸ್ಟಿ ತಜ್ಞರಾಗಿರುವ ಚಾರ್ಟರ್ಡ್ ಅಕೌಂಟೆಂಟ್ ಸುಬ್ರಹ್ಮಣ್ಯ ಗಾಂವ್ಕರ್ ಅವರನ್ನ ನೇಮಕ ಮಾಡಿದ್ದೆವು. ಸುಬ್ರಹ್ಮಣ್ಯ ಗಾಂವ್ಕರ್ ಅವರು ಬರೆದ 28 ಪುಟಗಳ ಕಾನೂನುಬದ್ಧ ಉತ್ತರದ ಪ್ರತಿ ಮುಖ್ಯಮಂತ್ರಿಗಳನ್ನ ಹಾಗೂ ವಾಣಿಜ್ಯ ತೆರಿಗೆ ಆಯುಕ್ತರು ಸೇರಿದಂತೆ ಎಲ್ಲ ಅಧಿಕಾರಿಗಳನ್ನ ನಿರುತ್ತರಗೊಳಿಸಿತು. ಮುಖ್ಯಮಂತ್ರಿಗಳು ಸ್ವತಃ ಸಭೆಯಲ್ಲಿ ಈ ಉತ್ತರದ ಪ್ರತಿಯನ್ನ ಸಂಪೂರ್ಣ ಪರಿಶೀಲಿಸಿ ಅದರಲ್ಲಿ ಬರೆದಿರುವ ಬೇಡಿಕೆ ಮತ್ತು ಸಲಹೆಗಳಂತೆ ಎಲ್ಲವನ್ನ ಅನುಷ್ಠಾನಗೊಳಿಸಿದ್ರು ಎಂದರು. ಸನ್ಮಾನ ಸ್ವೀಕರಿಸಿದ ಸಿಎ ಸುಬ್ರಹ್ಮಣ್ಯ ಗಾಂವ್ಕರ್, ಇದೊಂದು ಐತಿಹಾಸಿಕ ಕ್ಷಣವಾಗಿದ್ದು ಈ ಹಿಂದೆಯೂ ಎಂದೂ ಆಗಿಲ್ಲ. ಹೋರಾಟದ ಎಲ್ಲಾ ಶ್ರೇಯಸ್ಸು ರವಿ ಶೆಟ್ಟಿಯರಿಗೆ ಸಲ್ಲಬೇಕು ಎಂದರಲ್ಲದೆ ಇಷ್ಟು ಬೇಗ ಇತ್ಯರ್ಥವಾಗುತ್ತದೆ ಎಂದು ನಾನು ಎಣಿಸಿರಲಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಗಣ್ಯ ಉದ್ಯಮಿಗಳು, ವಿವಿಧ ಸಂಘಟನೆಯ ಹೋರಾಟಗಾರರು, ಹೋಟೆಲ್ ಸಂಘಟನೆಯವರು, ಕಲಾವಿದರ ಸಂಘಟನೆಯವರು ಮತ್ತಿತರರು ಇದ್ದರು. ಕೊನೆಗೆ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದಾನೇ ನನಗೆ ಫೋನ್ ಬರ್ತದೆ. ಮತ್ತೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಫೋನ್ ಮಾಡಿ, ಶೆಟ್ರೆ ಇದನ್ನ ಹಿಂಪಡೆಯಿರಿ, ನೀವು ಹಿಂದೆ ಮುಂದೆ ನೋಡಬೇಡಿ, ನೀವ್ ಏನೇನು ಹೇಳಿದ್ರು ಅದೆಲ್ಲ ಇದೆ ನೋಡಿ, ನಾನು ನಿಮ್ಗೆ ಕಳಿಸಿದೀನಿ, ದಯವಿಟ್ಟು ಅದನ್ನೆಲ್ಲ ನೋಡಿ. ಪೇಪರ್ನ ಯಾವ ರೀತಿ ಮಾಡ್ಕೊಟ್ಟಿದ್ದೆ ಗೊತ್ತಾ ಸರ್? ಕಾರವಾರದಿಂದ ಒಬ್ಬ ಸಿಎ ಅವ್ರನ್ನ ಕರೆಸ್ಬಿಟ್ಟು ಏನು ನ್ಯೂನ್ಯತೆ ಇದೆ, ನಿಮ್ಮದೇನ್ ತಪ್ಪಿದೆ, ಮತ್ತು ಕಾನೂನು ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಹೈಕೋರ್ಟ್ ಏನು ಆದೇಶ ನೀಡಿತ್ತು, ಯಾವಾಗ ಏನೇನು ಸಮಸ್ಯೆ ಆಗಿತ್ತು, ಈ ತರ 28 ಪೇಜ್ ಅದು ಕಾನೂನಿನ ಆಗು ಹೋಗುಗಳ ಬಗ್ಗೆ ಬಹಳ ಸ್ಪಷ್ಟತೆಯಿಂದ ಬರೆದು, ನೀವು ಏನಿಲ್ಲ ಸರ್ ಸಿಪ್ಪೆ ಬಿಡಿಸಿಟ್ಟಿದ್ದೆ ಬಾಳೆಹಣ್ಣು ಮುಖ್ಯಮಂತ್ರಿಗಳು ತಿಂದ್ರಾಯ್ತು. ಮುಖ್ಯಮಂತ್ರಿಗಳು ಅದನ್ನ ಎದುರುಗಡೆ ಇಟ್ಕೊಂಡು ಅದನ್ನೆಲ್ಲ ಸ್ವತಃ ಓದಿ ಕಾನೂನು ತಜ್ಞರೊಂದಿಗೆ ಚರ್ಚೆ ಮಾಡಿ. ಬಿಜೆಪಿ ಕುಮಟಾ ಮಂಡಳದ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ್ ಅನ್ನು ಶನಿವಾರ ಗೋಕರ್ಣದಲ್ಲಿ ಆಚರಿಸಲಾಯಿತು. ಯುದ್ಧದಲ್ಲಿ ವೀರ ಮರಣ ಹೊಂದಿದ ಯೋಧರಿಗೆ ನಮನ ಸಲ್ಲಿಸಲಾಯಿತು. ಬಳಿಕ ಪಕ್ಷದ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಂಚಾಲಕ ಪ್ರೊಫೆಸರ್ ಎಂಜಿ ಭಟ್ ಮಾತನಾಡಿ, ತಮ್ಮ ಪ್ರಾಣವನ್ನ ತೆತ್ತು ದೇಶದ ರಕ್ಷಣೆಗಾಗಿ ಹೋರಾಡಿದ ಯೋಧರನ್ನ ಸ್ಮರಿಸಿ, ಪುಣ್ಯಭೂಮಿ ಭಾರತದಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರು, ರಾಷ್ಟ್ರದ ಒಳಿತಿಗಾಗಿ ಎಲ್ಲರೂ ಬದ್ಧರಾಗಬೇಕು ಎಂದರು. ಹಾಗಾಗಿ ಇಂತಹ ಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೇವಲ್ಲ, ನಾವೆಲ್ಲ ಧನ್ಯರು ಅಂತ. ಅದಕ್ಕೂ ಆಚೆ ನಾವು ವಿಚಾರ ಮಾಡಿದಾಗ ನಮ್ಮ ಭಾರತದ ಮೇಲೆ, ಅದು ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದ ಮೇಲೆ ವಿದೇಶಿಗರ ಆಕ್ರಮಣ ಆದಷ್ಟು ಆಕ್ರಮಣ ಬೇರೆ ಯಾವ ಧರ್ಮದ ಮೇಲೂ ಆಗಲಿ, ಮೊಘಲರ ಕಾಲದಿಂದ ಹಿಡಿದು ಕ್ರಿಶ್ಚಿಯನ್ರ ಕಾಲದಿಂದ, ಬ್ರಿಟಿಷರ ಕಾಲದಿಂದ ಹಿಡಿದು ಪ್ರತಿಯೊಂದು ವರ್ಷದಲ್ಲೂ ಕೂಡ ನಮ್ಮ ಧರ್ಮದ ಮೇಲೆ ಆಕ್ರಮಣ ನಡೀತಾನೆ ಇದೆ, ಮುಂದೂ ನಡೆಯುತ್ತೆ. ಆದ್ರೂ ಅದೆಲ್ಲವನ್ನ ಮೆಟ್ಟಿ ನಿಂತು ಹಿಂದೂ ಧರ್ಮ ಇವತ್ತು ಇಷ್ಟು ಈ ಮಟ್ಟಕ್ಕೆ ಬೆಳೆದಿದ್ದಲ್ಲ, ಅದು ನಮ್ಮ ಹಿಂದೂ ಧರ್ಮದ ಶಕ್ತಿ. ಇದೇ ವೇಳೆ ಮಾಜಿ ಸೈನಿಕರಾದ ಗಜಾನನ್ ಪೈ ಹಾಗೂ ರಾಮ ಕೊಡ್ಲೇಕೆರೆಯನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಬಳಿಕ ನಿವೃತ್ತ ಯೋಧರು ಮಾತನಾಡಿ, ಸೈನ್ಯಕ್ಕೆ ಸೇರಿದ ಬಗೆ ಹಾಗೂ ಅಲ್ಲಿನ ಚಟುವಟಿಕೆ ಬಗ್ಗೆ ವಿವರಿಸಿ ದೇಶ ಸೇವೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಕೊಳ್ಳಬೇಕು ಎಂದು ಯುವ ಸಮುದಾಯಕ್ಕೆ ಕರೆ ನೀಡಿದ್ರು. ಕಾಯಿಲೆ ಬಂತಂದ್ರೆ ಮುಗಿತು, ಸಿಲೆಕ್ಷನ್ ಮಾಡಿದವನಿಗೆ ಮನೆ ಕಳ್ಸ್ಬಿಟ್ಟ. ಯಾಕಪ್ಪ ಸಿಲೆಕ್ಷನ್ ಆಗಿದ್ದು 6 ತಿಂಗಳಾಗಿಲ್ಲ, ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಯಾಕೆ ಏನಾಯ್ತು? ಹೀಗೆ ಕೆಲವೊಂದು ಕಾರ್ಯಕ್ರಮಗಳಿರ್ತವೆ. ಭಾರತೀಯ ಸೇನೆಯಲ್ಲಿ ಆರಾಮಿಲ್ಲ ಅಂತ ಒಂದಿನವೂ ಇಲ್ಲ, ಯಾವಾಗಲೂ ಆರೋಗ್ಯ ಇದೆ, ಎಲ್ಲ ಭಾಗ್ಯ. ಹೋಗುವುದು ಎಷ್ಟು ಕಷ್ಟ ಇದೆ ಕೇಳಿದ್ರೆ, ನೀವು ಹೋಗ್ಬಿಟ್ಟು ನೀವು ಸುದರ್ಶನ ಆಗೋದಿಲ್ಲ. ನಾನು ಭಾಳ 19 ವರ್ಷ ನಾನು ಅಗದಿ ಬಡತನದಲ್ಲಿ ಇದ್ದಂಥವರು ಮಾಡೋದು. ನಾನು ಇಲ್ಲಿ ಪೇಪರ್ ನೋಡಿದೆ, ಸಿರ್ಸಿಲಿ BRO ಬರ್ತಾ ಇದ್ದಾರೆ ಸೆಲೆಕ್ಷನ್ಗೆ ಅಂತೇಳಿ. ನಾನು ಹೇಗೆ ಹೋಗೋದಾಗುವ? ಸಿರ್ಸಿಗಿರಿದು 2 ಕಾರ್ಪೊರೇಟ್ ಟಿಕೆಟ್ 1979 ಮಾತಾಡ್ತಾ ಇದ್ದೇನೆ. ಆದರೆ ನಾನು ಹೋಗಿ ಬಿಟ್ಟು ನೋಡಿದೆ, ಜನಸಾಗರ, ಒಂದು 3,000 ಜನ ಇದ್ದಾರೆ. ನಾನು ಇಲ್ಲಿ ನನ್ನ ಸೆಲೆಕ್ಷನ್ ಆಗ್ಬೋದಾಗೆ, ನಾನು ಯಾಕಾದ್ರೂ ಬಂದೆ ಇಲ್ಲಿ ಸಿಕ್ಕಿದೆ ಹೇಳುವಂಥದ್ದು ಮನಸ್ಸಿನಲ್ಲಿ ದುಗುಡ. ನಾನು ಸೆಲೆಕ್ಷನ್ ಮಾಡ್ಬೋದು ಹೇಳಿ. ಆಮೇಲೆ ಪ್ರೊಸೀಜರ್ ನಡೀತು. ಆ 3,000ದಲ್ಲಿ ಬರೀ 200 ಜನ ಮಾತ್ರ ಫಿಸಿಕಲ್ ಫಿಟ್ನೆಸ್ ಆದರು, ಬರೀ 200 ಜನ. ಆ 200 ಜನ ಆದ ನಂತರ ಅಲ್ಲೇ ಮೆಡಿಕಲ್ ಆಗ್ತದೆ. ಬೈದು ಹೇಳ್ದಂಗೆ ಪ್ರತಿಯೊಂದು ಟ್ಯಾಟೋ ಆಗಿರಲಿ, ಏನೇ ಒಂದು ಕೈಕಾಲು ತುಂಡಾದಿದ್ರೆ ಎಲ್ಲ ಗೊತ್ತಾಗ್ತದೆ. ಬಂದು ಸಹ ಕಲೆ ಅಥವಾ ಕಿವಿ, ಕಣ್ಣು, ಮೂಗಿನಲ್ಲಿ ಏನೇನಿದೆ ಎಲ್ಲ ಮೆಡಿಕಲ್ ಚೆಕಪ್ ಕರೆಕ್ಟಾಗಿ ಕ್ಲಿಯರಾಗಿ ಮಾಡ್ತಾರೆ ಪ್ರತಿ ಒಂದನ್ನು.
ಕಾರ್ಯಕ್ರಮದಲ್ಲಿ ಮಂಡಳ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಪಂಡಿತ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ಕೊಡ್ಲೇಕೆರೆ, ಶಕ್ತಿ ಕೇಂದ್ರದ ಪ್ರಮುಖರಾದ ಗಣಪತಿ ನಾಯ್ಕ್, ವಿವೇಕಾನಂದ ನಾಯ್ಕ್, ಪಂಚಾಯತ್ ಅಧ್ಯಕ್ಷರಾದ ಸುಮನಾ ಗೌಡ, ಸದಸ್ಯರಾದ ಪ್ರಭಾಕರ್ ಪ್ರಸಾದ್, ರಮೇಶ್ ಪ್ರಸಾದ್, ಪಾರ್ವತಿ ಶೆಟ್ಟಿ, ಲಕ್ಷ್ಮೀಶ್ ಗೌಡ, ಶೇಖರ್ ನಾಯ್ಕ್, ಗೋವಿಂದ್ ಮುಕ್ರಿ, ಸತೀಶ್ ದೇಶಭಂಡಾರಿ, ಗಂಗೇಗೌಡ, ಕಾರ್ಯಕರ್ತರಾದ ಕುಮಾರ್ ದೇವಟಗಿ, ಜಯರಾಮ್ ಹೆಗಡೆ, ಚಂದ್ರಕಾಂತ್ ಶಾನ್ಬಾಗ್, ಈಶ್ವರ್ ಮೂಡಂಗಿ, ಲಕ್ಷ್ಮೇಶ್ವರ ಗೌಡ, ಕುಮಾರ್ ಜೋಗಭಟ್, ವಿನೋದ್ ಬೋಮ್ಕರ್ ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ. ಹೃದ್ರೋಗಿಗಳಿಗೆ ಕಾರವಾರದಲ್ಲೇ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಜುಲೈ 30 ಬುಧವಾರ ಮತ್ತು ಜುಲೈ 31 ಗುರುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲೇ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ ಎಕ್ಸೆಲ್ ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು, 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ,
ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.